ಜಾನಕಮ್ಮಗೆ ಮೈಸೂರು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಇಲ್ಲೇ ಸ್ವಂತ ಮನೆ ನಿರ್ಮಾಣದ ಕನಸು ಹೊಂದಿದ್ರು. ಅಶ್ವವೇಗಾಗೆ ಜಾನಕಮ್ಮ ಕೇರ್ ಟೇಕರ್ ನವೀನ್ ಹೇಳಿಕೆಯನ್ನ ನೀಡಿದ್ದಾರೆ. ವಿಜಯನಗರದ 3ನೇ ಹಂತದಲ್ಲಿ ಮನೆಯನ್ನ ಹುಡುಕ್ತಾ ಇದ್ವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಜಾನಕಮ್ಮಗೆ ಮೈಸೂರು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಇಲ್ಲೇ ಸ್ವಂತ ಮನೆ ನಿರ್ಮಾಣದ ಕನಸನ್ನ ಕೂಡ ಹೊಂದಿದ್ರು. ಈ ಕುರಿತಾಗಿ ಅಶ್ವವೇಗಾಗೆ ಜಾನಕಮ್ಮ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಅವರು ಮಾತನಾಡಿದ್ದಾರೆ. ವಿಜಯನಗರ 3ನೇ ಹಂತದಲ್ಲಿ ಮನೆಯನ್ನ ನಾವು ಹುಡುಕ್ತಾ ಇದ್ವಿ. 5 ಬೆಡ್ರೂಮ್ ಇರೋ ದೊಡ್ಡ ಮನೆ ಹುಡುಕಲು ಹೇಳಿದ್ರಂತೆ ಜಾನಕಮ್ಮ ನವೀನ್ ಅವರಿಗೆ. ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಎಂಬ ಆಸೆಯೂ ಕೂಡ ಅವರದ್ದಾಗಿತ್ತು. ಕೊನೆಗೆ ಜಾನಕಮ್ಮ ಅವರ ಕನಸು ನೆರವೇರಲೇ ಇಲ್ಲ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಶ್ವವೇಗ ಜೊತೆಗೆ. ಸಾಯುವ ಮುನ್ನ 2 ದಿನದ ಮುಂಚೆ ಚೆನ್ನಾಗಿಯೇ ಇದ್ರು. ಅಂದು ವೈರಲ್ ಫೀವರ್ ಇತ್ತು, ವೈದ್ಯರಿಗೆ ಕರೆ ಮಾಡಿದ್ವಿ. ಆಗ ಫ್ಯಾಮಿಲಿ ಡಾಕ್ಟರ್ ಬಂದು ಔಷಧಿಯನ್ನ ಕೂಡ ಕೊಟ್ಟಿದ್ರು. 2 ದಿನ ರೆಸ್ಟ್ ಮಾಡಬೇಕು ಅಂತ ಕೂಡ ವೈದ್ಯರು ಜಾನಕಮ್ಮ ಅವರಿಗೆ ಹೇಳಿದ್ರಂತೆ. ಜಾನಕಮ್ಮ ಅವರು ನಿದ್ದೆ ಮಾಡುವುದಕ್ಕೆ ಕಷ್ಟ ಆಗ್ತಾ ಇತ್ತು. ಅಶ್ವವೇಗಾಗೆ ಜಾನಕಮ್ಮ ಕೇರ್ ಟೇಕರ್ ನವೀನ್ ಈಗ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಇನ್ನು ಜಾನಕಮ್ಮ ಅವರಿಗೆ ಮೈಸೂರು ಅಂತಂದ್ರೆ ಎಲ್ಲಿಲ್ಲದ ಪ್ರೀತಿ. ಅದು ನಿಜಕ್ಕೂ ಕೂಡ ಇಲ್ಲೇ ಸ್ವಂತ ಮನೆಯ ನಿರ್ಮಾಣದ ಕನಸನ್ನ ಕೂಡ ಹೊಂದಿದ್ರು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲೆಯಲ್ಲಿ ಇದೀಗ ಅಶ್ವವೇಗಾಗೆ ಜಾನಕಮ್ಮ ಅವರ ಕೇರ್ ಟೇಕರ್ ನವೀನ್ ಅವರು ಮಾತನಾಡಿರುವಂಥದ್ದು. ವಿಜಯನಗರ 3ನೇ ಹಂತದಲ್ಲಿ ಈ ಒಂದು ದೊಡ್ಡ ಮನೆಯನ್ನ ಹುಡುಕ್ತಾ ಇದ್ವಿ, ಆದ್ರೆ ಮನೆ ಸಿಗ್ತಾ ಇರಲಿಲ್ಲ. ಹುಡುಕೋದಕ್ಕೂ ಕೂಡ ಮಾಹಿತಿಯನ್ನ ಹೇಳಿದ್ರು. ಈ ರೀತಿಯಾಗಿ ದೊಡ್ಡ ಮನೆಯನ್ನ ನೀವು ನೋಡಿ 5 ಬೆಡ್ರೂಮ್ ಇರುವಂತಹ ಮನೆಯನ್ನ ಹುಡುಕಬೇಕು ಅನ್ನುವಂಥ ಮಾಹಿತಿಯನ್ನ ನೀಡಿದ್ರಂತೆ ಜಾನಕಮ್ಮ ನವೀನ್ ಅವರ ಬಳಿ. ಆ ಹಿನ್ನೆಲೆಯಲ್ಲಿ ಈ ಒಂದು ವಿಜಯನಗರದಲ್ಲಿ, ಮೈಸೂರಿನ ವಿಜಯನಗರ ಅಂತಂದ್ರೆ ತುಂಬಾನೇ ಒಳ್ಳೆಯ ಪ್ಲೇಸ್, ಹಸಿರಿನಿಂದ ಕೂಡಿರುವಂತಹ ವಿಜಯನಗರ. ಆ ಒಂದು ನಗರದಲ್ಲಿ ಒಂದು ದೊಡ್ಡ ಮನೆಯನ್ನ ಹುಡುಕೋದಕ್ಕೆ ರೆಡಿ ಆಗಿದ್ರು. ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು ಅನ್ನುವಂತಹ ಆಸೆ ಇತ್ತಂತೆ ಜಾನಕಮ್ಮ ಅವರಿಗೆ. ಕೊನೆಗೂ ಕೂಡ ಜಾನಕಮ್ಮ ಅವರ ಕನಸು ನೆರವೇರಲೇ ಇಲ್ಲ ಅನ್ನುವಂತಹ ನೋವನ್ನ ಈಗ ಹೇಳಿರುವಂಥದ್ದು. ಸಾಯುವ 2 ದಿನ ಮುಂಚೆ ಎಲ್ಲವೂ ಕೂಡ ಚೆನ್ನಾಗಿದ್ರಂತೆ ಜಾನಕಮ್ಮ. ಆದ್ರೆ ವೈರಲ್ ಫೀವರ್ ಇತ್ತು. ಫ್ಯಾಮಿಲಿ ಡಾಕ್ಟ್ರೇ ಬಂದು ಅವರಿಗೆ ಚೆಕಪ್ ಮಾಡ್ತಾರೆ, ಔಷಧಿಯನ್ನ ಕೊಡ್ತಾರೆ. ಆದ್ರೆ ವಿಧಿಯ ಆಟ ಬೇರೆನೇ ಆಗಿರುತ್ತೆ. ನಾವೇನೇ ಅಂದ್ಕೊಳ್ಬಹುದು, ಆದ್ರೆ ವಿಧಿ ಹೇಗಿರುತ್ತೋ ಹಾಗೇನೆ ನಾವು ಸಾಗಬೇಕಾಗುವಂಥದ್ದು. ಈ ಕುರಿತಾಗಿ ಅಶ್ವವೇಗಾಗೆ ಜಾನಕಮ್ಮ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಜಾನಕಮ್ಮ ಅವರು ಮೈಸೂರಿನಲ್ಲಿ ಹೆಚ್ಚಿನ ಪ್ರೀತಿಯನ್ನ ತೋರಿಸ್ತಾ ಇದ್ರು. ಸಾಕಷ್ಟು ಬಾರಿ ಅವ್ರು ಹೇಳ್ಕೊಂಡಿದ್ರು. ಮೊದಲ ಬಾರಿಗೆ ಏನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಹಾಡನ್ನ ಹೇಳ್ತಾರಲ್ವಾ, ಆಗ ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಅವರ ಒಂದು ಸನ್ನಿಧಾನದಲ್ಲೇ ನಾನು ಇರಬೇಕು ಅನ್ನುವಂತಹ ಮಾಹಿತಿಯನ್ನ ಕೂಡ ಅವ್ರು ಹಂಚ್ಕೊಂಡಿರ್ತಾರೆ. ನಾನು ಸಾಯುವ ಕೊನೆಯ ಗಳಿಗೆಯಲ್ಲೂ ಕೂಡ ಈ ಒಂದು ಮೈಸೂರಿನಲ್ಲೇ ಇರಬೇಕು ಅಂತ ಅವತ್ತೇ ಅವರು ಹೇಳಿರ್ತಾರಂತೆ. ನೋಡಿ, ಅವತ್ತು ಹೇಳಿದಂತಹ ಮಾತು ಇವತ್ತು ನಿಜ ಆಯಿತು ಅಥವಾ ಏನೋ ಗೊತ್ತಿಲ್ಲ, ಕಾಕತಾಳೀಯವೋ ಅಥವಾ ಏನೋ. ಆದರೆ ಜಾನಕಮ್ಮ ಅವರ ಕೊನೆಯ ಉಸಿರು ನಿಂತಿದ್ದು ಮೈಸೂರಿನಲ್ಲಿಯೇ. ಅದು ಕೂಡ ಅವರ ಒಂದು ಇಷ್ಟಪಟ್ಟಂತಹ ಪ್ಲೇಸ್ನಲ್ಲಿ. ಜೊತೆಗೆ ಇದೀಗ ವಿಜಯನಗರದಲ್ಲಿ ಅವರು ಮನೆಯನ್ನ ನೋಡಿ ಅಂತ ಕೂಡ ಅವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಅವರಿಗೆ ಹೇಳಿದ್ರು. ಆದರೆ ಅದು ವಿಧಿಯ ಆಟ ಕೈ ಮೀರಿ ಹೋಗಿತ್ತು. ಜಾನಕಮ್ಮ ಅವರಿಗೆ ವೈರಲ್ ಫೀವರ್ ಅಷ್ಟೇ ಇದ್ದಿದ್ದು. ಆದರೆ ಅದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾಗಿ ಕಾರಣ, ಅಂದರೆ ಸಾಯುವ ಮುಂಚೆ ಹೋಗೋದಕ್ಕೆ ಒಂದು ಕಾರಣ ಬೇಕು ಅಂತಾರಲ್ಲ, ಆ ಕಾರಣಕ್ಕೆ ವೈರಲ್ ಫೀವರ್ ಬಂತು ಅಥವಾ ಏನೋ ಗೊತ್ತಿಲ್ಲ. ಸಾಯುವ ಮುಂಚೆ ಎಲ್ಲವೂ ಚೆನ್ನಾಗಿತ್ತಂತೆ, ಜೊತೆಗೆ ಅವರು ಕೂಡ ಆರೋಗ್ಯವಾಗಿದ್ರಂತೆ. ಈ ರೀತಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ಕೇರ್ ಟೇಕರ್ ನವೀನ್ ಅವರು ಅಶ್ವವೇಗ ಜೊತೆಗೆ. ಇಲ್ಲೇ ಸ್ವಂತ ಮನೆ ನಿರ್ಮಾಣದ ಕನಸನ್ನ ಕೂಡ ಹೊಂದಿದ್ರಂತೆ. 5 ಬೆಡ್ರೂಮ್ ಇರುವಂತಹ ದೊಡ್ಡ ಮನೆಯನ್ನ ನೋಡಿ ಎಲ್ಲರೂ ಕೂಡ ಒಟ್ಟಾಗಿರೋಣ ಅಂತ. ಪಾಪ ಮೊದಲೇ ಅವರು ಮಗನನ್ನ ಕೂಡ ಕಳೆದುಕೊಂಡಿದ್ರು. ಹಠಾತ್ ಸಾವು ಕೂಡ ಸಂಭವಿಸಿತ್ತು. ಜೊತೆಗೆ ಫ್ಯಾಮಿಲಿಯವರು ಜೊತೆಗೆ ಅವರ ಏನು ಅಭಿಮಾನಿಗಳು, ಜೊತೆಗೆ ನವೀನ್ ಏನಿದ್ದಾರಲ್ಲ ಕೇರ್ ಟೇಕರ್, ಅವರು ಒಂದಷ್ಟು ಜನ ಇದ್ರು ಅವರಿಗೆ ಅಂತ. ಅವ್ರ ಜೊತೆಗೆ ಇರಬೇಕು ಅನ್ನುವಂತಹ ಆಸೆಯನ್ನ ಅವರು ತುಂಬಾ ಇಟ್ಕೊಂಡಿದ್ರು. ಆದರೆ ವಿಧಿಯ ಆಟ ಬೇರೆಯಾಗಿತ್ತು. ಅದೀಗ ಜಾನಕಮ್ಮ ಅವರು ಕೂಡ ನಮ್ಮೊಂದಿಗಿಲ್ಲ. ಒಂದಷ್ಟು ಮಾಹಿತಿಗಳು ಈಗ ಹೊರಬರ್ತಾ ಇರುವಂಥದ್ದು. ಕೇರ್ ಟೇಕರ್ ನವೀನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಶ್ವವೇಗ ಜೊತೆಗೆ.
ಎಸ್ ಗಾನಕೋಗಿಲೆ ಜಾನಕಮ್ಮ ಅವರಿಗೆ ಸಾಂಸ್ಕೃತಿಕ ನಗರಿ ಮೈಸೂರು ಅಂತಂದ್ರೆ ತುಂಬಾನೇ ಪ್ರೀತಿ, ಎಲ್ಲಿಲ್ಲದ ಪ್ರೀತಿಯನ್ನ ಇಟ್ಕೊಂಡಿದ್ರು. ಮೈಸೂರಿನಲ್ಲೇ ತಾವು ಕೊನೆಯ ಕಾಲದ ಗಳಿಗೆಯನ್ನ ಕಳೆಯಬೇಕು, ಅಲ್ಲಿಯೇ ಇರಬೇಕು, ಸ್ವಂತ ಮನೆಯನ್ನ ಕೂಡ ಹೊಂದಿರಬೇಕು ಅನ್ನುವಂಥದ್ದು. ಈಗ ಅವರು ಪ್ರೆಸೆಂಟ್ ಇದ್ದಿದ್ದು ಬಾಡಿಗೆ ಮನೆ ಅಥವಾ ಲೀಸಿನ್ ಮನೆ ಅಂತ ಅನ್ಸುತ್ತೆ, ಈಗೇನು ಸಾವನ್ನಪ್ಪಿದ್ರಲ್ಲ ಆ ಒಂದು ಮನೆ. ಆದರೆ ನವೀನ್ ಅವರಿಗೆ ಈ ಒಂದು ವಿಚಾರವನ್ನ ಹೇಳಿದ್ರು, ಒಂದು ದೊಡ್ಡ ಮನೆಯನ್ನ ನೋಡಿ, 5 ಬೆಡ್ರೂಮ್ ಇರುವಂತಹ ದೊಡ್ಡ ಮನೆಯನ್ನ ನೋಡಿ, ಅಲ್ಲೆಲ್ಲರೂ ಕೂಡ ಒಟ್ಟಾಗಿ ಇರೋಣ, ಎಲ್ಲರೂ ಕೂಡ ಕಾಲ ಕಳೆಯೋಣ ಅಂತ ಕೂಡ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಎಸ್ ಜಾನಕಿ ಕೇರ್ ಟೇಕರ್ ನವೀನ್ ಅವರನ್ನ ನಮ್ಮ ಪ್ರತಿನಿಧಿ ಸಂದೀಪ್ ಅವರು ಕೂಡ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸರಸ್ವತಿ ಎಸ್ ಜಾನಕಿ ಅಮ್ಮನವರು ವಿಧಿವಶರಾಗಿ ಇಂದಿಗೆ 12 ದಿನಗಳು ಕಳೀತಾ ಇದೆ. ಅವರ ಕಾರ್ಯಗಳು ಹೇಗಿರ್ತವೆ ಮತ್ತು ಅವರ ನೆನಪಿನಲ್ಲಿ ಜಾನಕಿ ನಮ್ಮನ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಅವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಜಾನಕಿ ಅಮ್ಮನವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಸ್ವತಃ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಪ್ರಮುಖವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ, ಏನಿದ್ರು ವಿಶೇಷತೆ ಸರ್? ಸರ್, ನಾಳೆ ಇವತ್ತು 11 ದಿವಸ ಕಾರ್ಯ ಎಲ್ಲ ಮುಗಿಸಿದ್ದು, ನಾಳೆ ಬಂದು 12ನೇ ದಿವಸ ಕಾರ್ಯಕ್ರಮ ಇಲ್ಲಿ ಸಾರಾ ಮಹೇಶ್ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾಯಿದ್ವಿ. ಸಾರಾ ಕನ್ವೆನ್ಷನಲ್ಲ ದಡ್ಕಳ್ಳಿ, ಇಲ್ಲಿ 12ನೇ ದಿನದ ಹಂಸಲೇಖ ಸರ್ ಬಂದ ನೇತೃತ್ವದಲ್ಲಿ ಜಾನಕಿ ನಮನ ಶ್ರದ್ಧಾಂಜಲಿ ಇದು ಮಾಡ್ತಾಯಿದ್ದೀವಿ ಸರ್. ಇದು ಸರ್, ನಾಳೆ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಯಾರೆಲ್ಲರಿಗೂ ಕೂಡ ಆಹ್ವಾನವನ್ನು ನೀಡಿದ್ದೀರಿ ಸರ್? ಚಲನಚಿತ್ರ ವಾಣಿಜ್ಯ ಮಂಡಳಿ ಅವ್ರಿಗೆಲ್ಲರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ. ಮುಖ್ಯವಾಗಿ ಭಾರತಿ ವಿಷ್ಣುವರ್ಧನ್ ಅವರು, ತುಂಬ ಜನ ಅವತ್ತು ಯಾರು ಬಂದಿರೋ ಅವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಅವರೆಲ್ಲ ಬರ್ತಾಯಿದ್ದಾರೆ ಸರ್ ಅವರು. ಆಮೇಲೆ ನಮ್ಮ MLA MP ಅವ್ರಿಗೆಲ್ಲ ಬರ್ತಾಯಿದ್ದಾರೆ ಸರ್. ಜಾನಕಿ ಅಮ್ಮನವರು ಸಹ ಒಂಥರ ಸಿಡಿಲಿನ ಥರ ಅಪ್ಪಳಿಸ್ತು ಸರ್. ಏನಾದರೂ ಅವ್ರಿಗೇನಾದರೂ ಸುಖ ಆದರೂ ಅದು ನೋವಿತ್ತ ಸರ್? ಆ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಹೇಳ್ಕೊಂಡಿದ್ರ ಅಂತ? ಏನಿಲ್ಲ, 2 ದಿವಸ ಹಿಂದೆನೂ ತುಂಬ ಚೆನ್ನಾಗಿದ್ದಾರೆ ಸರ್ ಅವರು. ಲಾಸ್ಟ್ ಫ್ರೈಡೇ ಒಂದು ಸ್ವಲ್ಪ ಮೈ ಚೆನ್ನಾಗಿರಲಿಲ್ಲ ಅವರಿಗೆ, ಮತ್ತು ಡಾಕ್ಟರ್ ಬಂದು ವೈರಲ್ ಫೀವರ್ ಇದೆ ಅಂತ ಹೇಳಿದರು. ಸೊ ಅದರಿಂದ ಆಮೇಲೆ ವೈರಲ್ ಫೀವರ್ ಇದೆ ಅಂತ ಹೇಳಿದರು. ಮಾಮೂಲಿ ಅವ್ರಿಗೆ ಅವಾಗ ಹುಷಾರಿರ್ತಾರಲ್ಲ ಆ ಥರ ಅಂತ ನಾವು ಥಿಂಕ್ ಮಾಡ್ದೆ. ಅವತ್ತು ಫ್ರೈಡೇ ನೈಟು ಸರಿಯಾಗಿ ನಿದ್ದೆ ಮಾಡಿಲ್ವಂತೆ. ರಾತ್ರಿ ಎಲ್ಲ ಒಂದು ಸ್ವಲ್ಪ ಕಷ್ಟ ಎದ್ದು ಕೂತ್ಕೊಳ್ಳೋದು ಆ ಥರ ಎಲ್ಲ, ಯಾಕೆ ಮೈ ಚೆನ್ನಾಗಿಲ್ಲ ಇವತ್ತು ಅಂತ ನೋಡ್ಕೊತಾ ಇರೋ ಹುಡುಗಿ ನನಗೆ ಬೆಳಗ್ಗೆ ಭಾಗ್ಯ ಅಂತ ಇದ್ದಾರೆ, ಅವ್ರು ಬಂದು ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡ್ರು. ಅಮ್ಮ ಎಲ್ಲ ಯಾಕೋ ರಾತ್ರಿ ಯಾಕೆ ಮೈ ಅಷ್ಟು ಚೆನ್ನಾಗಿಲ್ಲ, ಡಿಸ್ಕಂಫರ್ಟ್ ಅಂತ ಇದು ಮಾಡ್ತಾಯಿದ್ದಾರೆ. ಮಾಮೂಲಿ ರೆಗ್ಯುಲರಾಗಿ ಬರ್ತಾರಲ್ಲ ಫಿಸಿಷಿಯನ್, ಅವ್ರು ಕರೆಸಿ ಅಂತ ಹೇಳಿದ್ರು ಡಾಕ್ಟ್ರಿಗೆ. ಸರಿ ಅಂದ್ಬಿಟ್ಟು ನಾನು 5 ಗಂಟೆಗೆ ಅವ್ರಿಗೂ ಫೋನ್ ಮಾಡಿ ನಾನು ತಕ್ಷಣ 5:15 ಬಂದೆ. ಆಮೇಲೆ ಅದೇ ಡಾಕ್ಟರ್ ಬಂದು IV ಎಲ್ಲ ಕೊಟ್ಟು ಒಂದು ಸ್ವಲ್ಪ ಇದಾಗಿ ಒಂದು 2 ಡೇಸ್ ಬೇಕಾಯ್ತಿದೆ ಅವ್ರಿಗೆ. ಇದೆಲ್ಲ ಕಾಲೆಲ್ಲ ತುಂಬ ನೋವಾಗಿದೆ ನೋಡಿ, ಮನೇಲೇ ಇದು ಮಾಡಿ ಅಂದ್ಬಿಟ್ಟು ನರ್ಸೆಲ್ಲ ಒಂದು ಇಟ್ಟು ಎಲ್ಲ ಇದು ಮಾಡ್ದೆ. ಆದರೂ 12 o'clock ಗಂಟನೂ ಅವರು ಚೆನ್ನಾಗಿ ಸರಿನೇ ಆಗಲಿಲ್ಲ. ನಮ್ಮಮ್ಮನ ಅವತ್ತು ಜೊತೆಲೇ ಕರ್ಕೊಂಡೋಗಿದೆ. ನಮ್ಮಮ್ಮ ಅಲ್ಲೇ ಇದ್ದರು. ಯಾಕೋ ತುಂಬ ಅಮ್ಮ ತುಂಬ ಕಷ್ಟಪಡ್ತಾಯಿದ್ರು, ಮಲಿಕೋ ಈ ಕಡೆ ಮಲಗ್ತಾಯಿದ್ರು, ತಿರುಗಿ ಈ ಕಡೆ ಮಲ್ಕೊಳ್ಳೋ ಎದ್ದು ಕೂತ್ಕೊಳ್ಳೋರು, ಆ ಥರನೇ ಕಷ್ಟಪಟ್ಟು ಸಫರ್ ಮಾಡ್ತಾಯಿದ್ರು. ಆಮೇಲೆ ತಕ್ಷಣ ಅವ್ರ ಮೊಮ್ಮಗಳು ಪರ್ಮಿಷನ್ ತಗೊಂಡು ನಾವು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಆಂಬುಲೆನ್ಸಲ್ಲಿ ಅಪೋಲೋ ಕರ್ಕೋದು ಸರ್. ಅವಾಗ ಕುಟುಂಬಸ್ಥರು ಯಾರು ಇರಲಿಲ್ವ ಸರ್ ಅವ್ರ ಜೊತೆಲಿ? ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಸರ್. ಅವರು ನಾವು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇರ್ತಾಯಿದ್ರು. ಮೇನಾಗಿ ನಾವಿಲ್ಲಿ ಜೊತೆಲೇ ಇರ್ತಾಯಿದ್ವಲ್ಲ, ಬೆಳಗ್ಗೆಯಿಂದ ಸಂಜೆ ಗಂಟೆ ಅಲ್ಲೇ ಇರ್ತದೆ. ನಮ್ಮ ಫರ್ನಿಚರ್ ಶಾಪ್ ಅಲ್ಲೇ ಎದುರುಗಡೆ ಇದ್ದಿದ್ದು, ಅಲ್ಲೇ ಇರ್ತದೆ ಆಲ್ಮೋಸ್ಟ್. ನಮಗೇನೋ ಕೆಲಸ ಇದ್ದಾಗ ಮಾತ್ರ ನಾವು ಶೋರೂಮ್ಗೆ ಹೋಗ್ತಾಯಿದ್ದು ಅಷ್ಟೇ. ಅಲ್ಲಿ ಅಮ್ಮನ ಮೇಲೆ ಇರ್ತಾಯಿದ್ದು, ಅಮ್ಮನ ಜೊತೆ ಆಟ ಆಡೋದು, ಅದು ಇದು ಸಾಂಗ್ಸ್ ಬಗ್ಗೆ ಅದು ಅಂದ್ಕೊಂಡು ಕಳ್ಕೊಂಡು ಅಲ್ಲೇ ಇರ್ತಾಯಿದ್ದು ಸರ್. ಹೈದ್ರಾಬಾದು ಚೆನ್ನೈಲೆಲ್ಲ ಆಸ್ತಿ ಇತ್ತು ಅಂತಾರೆ, ಅದನ್ನೆಲ್ಲ ಈಗ ಯಾರು ನೋಡ್ಕೊಳ್ತಾರೆ? ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಜಾನಕಿ ಅಮ್ಮನವ್ರು ಮಾತನಾಡ್ತಿದ್ರ ಅಂತ? ಚೆನ್ನೈಲೇನು ಇಲ್ಲ, ಎಲ್ಲ ಪ್ರಾಪರ್ಟಿ ಎಲ್ಲ ಮಾರಿಬಿಟ್ಟು ಅವ್ರು ಹೈದ್ರಾಬಾದಿಗೆ ಶಿಫ್ಟ್ ಆದ್ರೆ. ಚೆನ್ನೈಲೇನು ಇರಲಿಲ್ಲ ಸರ್ ಅವರು. ಈಗ ಅವ್ರ ಮನೆಯವರೆಲ್ಲರೂ ಕೂಡ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸರ್? ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ? ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನನಗೆ ಪ್ರತಿಯೊಬ್ಬರು ಅವ್ರ ರಿಲೇಷನ್ ಅವರು ಎಲ್ಲರೂ ಪರಿಚಯ ಎಲ್ಲ ಬಂದಿದ್ದಾರೆ ಸರ್. ನಾಳೆ ಎಲ್ಲ ಬರ್ತಾಯಿದ್ದಾರೆ. ಅಲ್ಲಿ ಜಮೀನಿನ ಬಳಿ ಕಾರ್ಯಕ್ರಮಗಳು ಏನೇನಾಯಿತು? ಬೆಳಿಗ್ಗೆ ಮಾಮೂಲಿ 11 ದಿವಸ ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ಥರ ಮಾಡ್ತೀವಿ ಆ ಥರ ಎಲ್ಲ ಮಾಡಿ ಪೂಜೆ ಮಾಡಿ ಎಡೆ ಇಟ್ಟು ಎಲ್ಲ ಇದು ಮನೆಯವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಡ್ತಲ್ಲ ಆ ಸ್ಟೈಲಲ್ಲಿ ಮಾಡ್ತಾರೆ ಸರ್. ಅವರು ಅಂದರೆ ಬ್ರಾಹ್ಮಿಣ್ಸ್ ಆ ಥರ ಇಲ್ವಂತೆ. ಅವರು ಶ್ರೀರಂಗಪಟ್ಟಣದಲ್ಲಿ 3 ದಿವಸ ಎಲ್ಲ ಪೂಜೆ ಮಾಡಿದ್ರು. ನಾವು ನಮ್ಮ ಇದರಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಫ್ಯಾನ್ಸು ಎಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ ಸರ್. ಯಾವುದೋ ಒಂದು ರಸ್ತೆಗೆ ಅವ್ರ ಹೆಸರಿಡಬೇಕು, ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಫ್ಯಾನ್ಸ್ಗಳು ಒತ್ತಾಯ ಇದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ನೀವು ಅದ್ರ ಬಗ್ಗೆ ಏನಾದರೂ ಗಮನ ವಹಿಸ್ತೀರಾ? ಸರ್ಕಾರದವ್ರನ್ನ ಭೇಟಿ ಮಾಡುವಂಥದ್ದು, ರಸ್ತೆಗೆ ಹೆಸರಿಡುವಂಥದ್ದು ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ? ಸರ್, ನಾನೇ ಮೇಯ್ನು ಗದ್ಗೆ ನಮ್ಮ ಬೋಗಾದಿ ಗದ್ಗೆ ಮೇನ್ ಇದೆಯಲ್ಲ, ಅಮ್ಮ ಇದ್ದಿದ್ದು ಬೋಗಾದಿಲ್ಲಿನೇ 2nd ಸ್ಟೇಜಲ್ಲಿ. ಸೊ ನಾನೇ ಫಸ್ಟ್ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾರಿಗೆ ಅಂತ ಅಂದರೆ GT ದೇವೇಗೌಡರಿಗೆ. ಅವತ್ತು ನಾವು ಜಾನಕಿ ಅಮ್ಮ ಮೈಸೂರಲ್ಲಿ
ಬಂದು ಅವ್ರ ಕೊನೆಗೆ ಉಸಿರು ಚೆಲ್ಲಿರೋದ್ರಿಂದ ಅವ್ರ ಹೆಸರು ಶಾಶ್ವತ ಆಗಿರೋಂಗೆ ಗದ್ಗೆ ಮೇಯ್ನ್ ರೋಡ್ಗೆ ಎಷ್ಟು ಜನಕ್ಕೆ ಮುಖ್ಯ ರಸ್ತೆ ಮೇಯ್ನ್ ರೋಡ್ ಅಂತ ಮಾಡಿಕೊಡಿ ಅಂತ ಅವರು ಇಲ್ಲ ನಾವು ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ದಾರೆ ಸರ್ ಅವರು. ಅಲ್ಲಿ ಈಗ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ್ಯಕ್ರಿಯೆ ನಡೆದಂಥ ಜಾಗದಲ್ಲಿ ಅನ್ನುವಂಥದ್ದು ಇದೆ ಸರ್. ಅದ್ರ ಬಗ್ಗೆ ಏನಾದರೂ ಯೋಜನೆಗಳು ನಡೀತಿದೆಯಾ ಸರಿ? ಇಲ್ಲಿ ಏನಂತಂದು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಏನು ತುಂಬ ಪಾಸಿಟಿವ್ ಆಗಿದ್ದಾರೆ, ಮಾಡಿಸ್ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸ್ವಲ್ಪ ಒಂದು 200 ಮೀಟರ್ಸ್ ಅಷ್ಟು ಸರಿ ರೋಡ್ ಇಲ್ಲ, ರೋಡು ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಡ್ತೀನಿ, ಲೈಟು ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಅಲ್ಲಿ ನಾವು ಕ್ರಿಮೇಷನ್ ಮಾಡಿದ್ಮೇಲೆ ಇವತ್ತವರೆಗೂ ಡೈಲಿ 200 ಜನ 300 ಜನ ಬಂದು ಹೋಗ್ತಾ ಇದ್ದಾರಂತೆ ಸರ್. ಸೊ ಅದರಿಂದ ಒಂದು ಶಾಶ್ವತವಾಗಿ ಒಂದು ಇದು ಮೆಮೊರಿಯಲ್ ಮಾಡಬೇಕು ಅಂತ ಇದೆ ಸರ್. ಅದು ನೋಡೋದು ಅದೇನಾದ್ರು ಸರ್ಕಾರ ಗಮನಕ್ಕೆ ಅವರು 100% ತಗೋತಾರೆ ಅಂತ ಹೇಳಿದ್ದೀವಿ. ಅದು ಯಾವ ಥರ ಹೇಳ್ತಾರೆ, ನಾವು ಏನಾದರೂ ಟೆಸ್ಟ್ ಬರ್ಕೊಡ್ಬೇಕು ಅಂದರೆ ಆ ಜಾಗನ ಒಂದಷ್ಟು ಅವ್ರು ಎಷ್ಟು ಹೇಳ್ತಾರೆ ನಾವು ಟೆಸ್ಟ್ ಕೊಡ್ತೀವಿ ಸರ್. ಅದು ಎಸ್, ಇದಿಷ್ಟು ಜಾನಕಿರವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ರವರ ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಮುರಾಶ್ ನ್ಯೂಸ್, ಮೈಸೂರು.